ಈಗೆಲ್ಲ ಸುಮಾರು 30 ವರ್ಷದಿಂದ ಜನ ಮತ್ತು ಎಲ್ಲ ತಜ್ಞರು ಮತ್ತು ಬೆಂಗಳೂರಿನ ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳು ಅವರೆಲ್ಲರಿಗೂ ಬಹಳ ವರ್ಷಗಳಿಂದ ಒಂದು ಸಲಹೆ ಮತ್ತು ಅವರ ಬೇಸರ ಏನಿದೆ ಅಂದ್ರೆ ಈ ಬೆಂಗಳೂರಲ್ಲಿ ನಾನಾ ಸಂಸ್ಥೆಗಳು ಕೆಲಸ ಮಾಡ್ತವೆ. ಅದು ಹಿಂದೆ BBMP ಇತ್ತು, BWSSB, BMTC, ಮೆಟ್ರೋ, KPTCL, ಬೆಸ್ಕಾಮ್, K-ರೈಡು, ಹೀಗೆ. ಸೊ 6-8 ಬೇರೆ ಬೇರೆ ಸಂಸ್ಥೆಗಳು ಇಲ್ಲಿ ಕೆಲಸ ಮಾಡ್ತವೆ. ಆದ್ರೆ ಒಬ್ಬರಿಂದ ಒಬ್ಬರಿಗೆ ಸಾಮ್ಯತೆನೇ ಇಲ್ಲ, ಕೋಆರ್ಡಿನೇಷನ್ನೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಇದರ ಎಲ್ಲರ ದುಷ್ಪರಿಣಾಮ ನಾಗರಿಕರ ಜೀವನದ ಮೇಲೆ ಬೀಳುತ್ತೆ. ಅಲ್ಲಿ ಒಂದು BBMP ಅವರು, GBN ಅವರು, ಕಾರ್ಪೊರೇಷನ್ ಅವರು ಒಂದು ರೋಡ್ ಹಾಕ್ತಾರೆ. ರೋಡ್ ಹಾಕಿ 4 ತಿಂಗಳಿಗೆ ಮತ್ತು ಬಂದು ಇಲ್ಲ OFC ಅವರು ಆಗಿದ್ದಾರೆ, ಇಲ್ಲ BWSSB ಆಗಿದ್ದಾರೆ, ಇಲ್ಲ ಬೆಸ್ಕಾಂ ಅವರು ಆಗಿದ್ದಾರೆ, ಯಾರೋ ಒಬ್ರು ಆಗಿದ್ದಾರೆ. ಸೊ ಮಾಡಿದ ರೋಡು ಹಾಳಾಗಿ ಹೋಗುತ್ತೆ. ಹೀಗೆ ಒಬ್ಬರಿಗೊಬ್ಬರಿಗೆ ಸಾಮ್ಯತೆ ಇಲ್ಲದೆ ಇರುವುದರಿಂದ ಜನಗಳ ಜೀವನ, ಮಾಡಿದ ಬಂಡವಾಳ ಹಾಕಿ ಮಾಡಿದ ಕೆಲಸನೂ ವ್ಯರ್ಥ ಆಗುತ್ತೆ. ಅದರ ದುಷ್ಪರಿಣಾಮ ಜನಗಳ ದಿನನಿತ್ಯದ ಜೀವನದ ಮೇಲೆ ಬೀರುತ್ತೆ. ಇದನ್ನ ಮನಗಂಡು GBA ಆಕ್ಟ್ ಅನ್ನ ಮಾಡುವಾಗ ಅದೇ ಕಾರಣಕ್ಕಾಗಿ ಈ ಸಮಸ್ಯೆ 30-40 ವರ್ಷಗಳ ಈ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಆದ್ರೂ ಆಗಬೇಕು, ವ್ಯವಸ್ಥಿತ ಪ್ರಯತ್ನ ಆಗಬೇಕು, ಇನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಆಗಬೇಕು ಅಂತ ಹೇಳಿ GBA ಆಕ್ಟ್ ಅಲ್ಲಿ ಹಾಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು GBA ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರಬೇಕು. ಆ ಎಕ್ಸಿಕ್ಯೂಟಿವ್ ಕಮಿಟಿ ಪ್ರತಿ 2 ತಿಂಗಳಿಗೆ ಕನಿಷ್ಠ ಒಮ್ಮೆ ಆದ್ರೂ ಭೇಟಿ ಆಗ್ಬೇಕು. ಇಲ್ಲಿ ಎಲ್ಲಾ ಸಂಸ್ಥೆಗಳವರು ಬಂದು ಕೂತ್ಕೊಂಡು ಅವ್ರವ್ರದ್ದು ಏನು ಸಮಸ್ಯೆ ಇದೆ ಅನ್ನೋದು ಚರ್ಚೆ ಆಗ್ಬೇಕು ಮತ್ತು ಅವ್ರದ್ದು ಏನೇನು ಕಾರ್ಯ ಯೋಜನೆಯನ್ನ ಕೈಗೆತ್ಕೊಂಡಿದ್ದಾರೆ, ಆಕ್ಷನ್ ಪ್ಲಾನ್ಗಳು ಹಾಕೊಂಡಿದ್ದಾರೆ, ಅದನ್ನ ಪ್ರತಿಯೊಬ್ಬರ ಜೊತೆಗೂ ಶೇರ್ ಮಾಡಬೇಕು. ಸೋ ದಟ್ ಪ್ಲಾನಿಂಗ್ ಮಾಡುವಾಗ ಏನೇ ಕೆಲಸ ಕಾರ್ಯ ಸೌಕರ್ಯ ಕೆಲಸ ಪ್ಲಾನ್ ಮಾಡುವಾಗ ಒಬ್ರಿಗೊಬ್ರು ಕೋಆರ್ಡಿನೇಷನ್ ಆಗ್ಬೇಕು ಅನ್ನೋ ಕಾರಣದಿಂದ ಕಾನೂನಲ್ಲೇ ಈ ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಸೆಟಪ್ ಮಾಡಬೇಕು ಅಂತ ಕಾನೂನಲ್ಲಿ ಸೇರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಈ 30-40 ವರ್ಷದ ಸಮಸ್ಯೆ ಅನುಭವ ಇಟ್ಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಇದನ್ನ ಮಾಡಿದ್ದಾರೆ. GBA ತಮಗೆ ಗೊತ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇರ್ತಾರೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳು ಅವರ ಗಮನಕ್ಕೂ ಹೋಗುತ್ತೆ. ಕೆಲವು ತೀರಾ ಅನಿವಾರ್ಯ ಇದ್ದಾಗ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ GBA ಮೀಟಿಂಗ್ ಆದಾಗ ಅಲ್ಲೇ ಕೆಲವು ವಿಷಯಗಳು ನಾವು ಅದರಲ್ಲಿ ಎಲ್ಲ ಕೆಲವು ಶಾಸಕರು, ಮಂತ್ರಿಗಳು ಎಲ್ಲರೂ ಇರ್ತಾರೆ, ಸಂಸದರು ಇರ್ತಾರೆ, ಮೇಯರ್ಸ್ ಇರ್ತಾರೆ ಎಲ್ಲ. ಆದ್ರೆ ಅದು ಒಂದು ಲೆವೆಲ್ ಅಲ್ಲಿ ಪಾಲಿಸಿ ಮೇಕಿಂಗ್ ಆಗುತ್ತೆ. ಆದ್ರೆ ಕೆಲಸ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಒಂದು GBA ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮಾಡಬೇಕು. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನ ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿ ಈ GBA ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಸೆಟಪ್ ಮಾಡಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳು ಹಿಂದೆ ಬೆಂಗಳೂರು ಉಸ್ತುವಾರಿ ಇದ್ದಾಗ ಅವರು ಒಂದು ಸಭೆಯನ್ನ ಮಾರ್ಚ್ ತಿಂಗಳಲ್ಲಿ ಮಾಡಿದ್ರು. ಇವತ್ತು ನಾವು 2ನೇ ಸಭೆಯನ್ನ ಮಾಡಿ ಎಲ್ಲಾ ಇಲಾಖೆಗಳನ್ನು ಕೂಡ ಒಂದ್ ಜೊತೆಗೆ ಕೂರಿಸಿ ಇದು ಏನೇನು ಒಬ್ರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ, ಇನ್ನು ಮೇಲೆ 2 ತಿಂಗಳಿಗೆ ಒಮ್ಮೆ ಅಲ್ಲ, ಅವಶ್ಯಕತೆ ಬಂದ್ರೆ ಪ್ರತಿ ತಿಂಗಳು ಕೂಡ ಈ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನ ಮಾಡಿ ಇನ್ನು ಮುಂದೆ ನಾವೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂತಹ ಅಭ್ಯಾಸಗಳನ್ನ ನಾವು ಓವರ್ ನೈಟ್ ಚೇಂಜ್ ಮಾಡಕ್ ಆಗೋದಿಲ್ಲ. ಆದ್ರೆ ಇನ್ಮೇಲೆ ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡೋದ್ರಿಂದ ಈಗ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಏನೆಲ್ಲಿ ಅವ್ರಿಗೆ ಸಮಸ್ಯೆ ಕಂಡು ಬಂದಿದೆ ಅವ್ರು ಹೇಳ್ತಾರೆ, ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ಬೇಕು ಅಂತ GBN ಅವರು, ಕಾರ್ಪೊರೇಷನ್ಸ್ ಅವರು ಹೇಳ್ಬೇಕಾಗತ್ತೆ. ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದ್ರೆ ಬಿಸ್ಮೈಲ್ ಅವರು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ.
ಮೆಟ್ರೋದವರು ಈಗ ಮೆಟ್ರೋ ಸ್ಟೇಷನ್ ವರೆಗೂ ಮೆಟ್ರೋ ಬರುತ್ತೆ ನಾಳೆ ದಿನ, ಆದ್ರೆ ಅಲ್ಲಿಂದ ಲಾಸ್ಟ್ ಮೈಲ್ಗೆ ಜನಗಳು ಮನೆಗೆ ತಲುಪಬೇಕಾದ್ರೆ ಅಲ್ಲಿ ಸರಿಯಾಗಿ ಫೀಡರ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ BMTC ಅವರು ಅದು ಉತ್ತರ ಕೊಡಬೇಕಾಗತ್ತೆ. ಈ ತರ ಒಬ್ಬರೊಬ್ರು ಚರ್ಚೆ ಮಾಡಿಕೊಂಡು ಸಮಗ್ರ ಪರಿಹಾರ ಕೊಡೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ತರಲಾಗಿದೆ. ಇದನ್ನ ನಾವು ಸಕ್ರಿಯವಾಗಿ ಆರಂಭ ಮಾಡಿದ್ದೇವೆ. ಇವತ್ತು ಪ್ರಾರಂಭಿಕ ಸಭೆಯನ್ನು ಕೂಡ ನಾನು ಮಾಡಿ ಎಲ್ಲರಿಗೂ ಇದನ್ನ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮೇಲೆ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗಲೇಬೇಕು ಅಂತ. ಅದರ ಜೊತೆಗೆ ಚೀಫ್ ಕಮಿಷನರ್ ಅವರಿಗೆ ನಾನು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ಅವರವರ ಆಕ್ಟಿವಿಟೀಸ್ ಅನ್ನ ಒಂದು ಕಡೆ ಒಂದು ಆನ್ಲೈನ್ ಅಲ್ಲಿ ಪ್ರತಿಯೊಬ್ಬ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಬ್ರು ಡಿಕ್ಲೇರ್ ಮಾಡಬೇಕು. ಅವರ ಆಕ್ಷನ್ ಪ್ಲಾನ್ ಅನ್ನು ಅದರಲ್ಲಿ ಹಾಕ್ಬೇಕು. ರೋಡ್ ವರ್ಕ್ ಇದ್ರೆ ಅದನ್ನು ಅದರಲ್ಲಿ ಹಾಕ್ಬೇಕು. ಸೊ ಈ ರೀತಿಯಾಗಿ GIS ಬೇಸ್ಡ್ ಒಂದು ಡ್ಯಾಶ್ ಬೋರ್ಡ್ ಅನ್ನ ತತ್ಕ್ಷಣ ತಯಾರು ಮಾಡಿ ಅದರಲ್ಲಿ ರೋಡ್ ಹಿಸ್ಟ್ರಿ ಬರುತ್ತೆ, ಆ ರೋಡ್ ಅಲ್ಲಿರೋ ಲೈಟ್ ಬರುತ್ತೆ, ಅಲ್ಲಿ ಬೆಸ್ಕಾಮ್ದು ಏನೇನೋ ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋದು ಕೂಡ ಅದರಲ್ಲಿ ಒಂದೇ ಆನ್ಲೈನ್ ಅಲ್ಲಿ ಕಾಣ್ಬೇಕು. ಹಾಗೆ BWSSBದು ಅಲ್ಲಿ ಏನಾದ್ರು ನಾಳೆ ಪಾಟ್ ಹೋಲ್ ಬಿದ್ರೆ ಜನ ಅಲ್ಲೇ ಆ ಆನ್ಲೈನ್ ಆಪ್ ಅಲ್ಲೇ ಹೋಗಿ ಪಾಟ್ ಹೋಲ್ ಇದೆ ಇಲ್ಲಿ ಅಂತ ಹೇಳ್ಬಹುದು. ಈ ರೀತಿಯಾಗಿ ಒಂದು ಸಮಗ್ರವಾಗಿ ಜನನೂ ಉಪಯೋಗ ಮಾಡಬೇಕು, ಅಧಿಕಾರಿಗಳು ಉಪಯೋಗಿಸುವಂತ ಒಂದು ಆನ್ಲೈನ್ GIS ಬೇಸ್ಡ್ ರೋಡ್ ಹಿಸ್ಟ್ರಿ ಪ್ಲಾಟ್ಫಾರ್ಮ್ ತಕ್ಷಣ ತಯಾರು ಮಾಡಿ ಇದನ್ನ ಆದಷ್ಟು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅವರವರ ಕೆಲಸಗಳನ್ನ ಕಾರ್ಯ ಯೋಜನೆಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಇನ್ನ ಕೆಲವು ಲಾಂಗ್ ಟರ್ಮ್ ಪ್ಲಾನಿಂಗ್ ಇಶ್ಯೂಸ್ ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸರು ಅವ್ರದ್ದು ಏನೇನ್ ಕೆಲವು ಕನ್ಸರ್ನ್ಸ್ ಇದೆ ಅದನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ವ್ಯವಸ್ಥೆ ಮುಖಾಂತರ ಕೋಆರ್ಡಿನೇಷನ್ ಆಗಬೇಕು. ಬಹಳ ದೀರ್ಘ ವರ್ಷಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕನಿಷ್ಠ ಪ್ರಯತ್ನ ಆದ್ರೂ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ಈ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಬಹುಶಃ ಇದನ್ನ ನಾವು ಸಕ್ರಿಯವಾಗಿ ಫಾಲೋ ಅಪ್ ಮಾಡಿದ್ರೆ ಸ್ವಲ್ಪನಾದ್ರೂ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಮುಖ್ಯವಾಗಿ ಇವತ್ತಿನ ಅಜೆಂಡಾ ಈ ಕೋಆರ್ಡಿನೇಷನ್ ಒಂದು ಮೆಕ್ಯಾನಿಸಮ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಅದನ್ನ ಸ್ಟಾರ್ಟ್ ಮಾಡಿದ್ದೇವೆ. ಮುಂದಿನ ದಿನ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಇದನ್ನ ಮಾಡ್ತೇವೆ. ಬಹಳ ಹಿಂದಿನಿಂದಲೂ ಕೂಡ ಇದೆ ಚರ್ಚೆ ಆಗ್ತಾ ಇದೆ ಸರ್, ಆದ್ರೂ ಕೂಡ ಆಗಿರ್ಲಿಲ್ಲ. ಈಗ ನಿಮ್ಮ ಅವಧಿಯಲ್ಲಿ ಏನಾದ್ರು ಆಗುತ್ತೆ ಅದಕ್ಕೋಸ್ಕರ ಏನಾದ್ರು ನೋಡಿ, ಇದು ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಪರಿಹಾರ ಹೇಳಿದಷ್ಟು ಸಲೀಸಂತೂ ಇಲ್ಲ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ನಾನು ಏನಕ್ಕೂ ಹೋಗೋದಿಲ್ಲ. ಆದ್ರೆ ಇದನ್ನ ಸಮಸ್ಯೆ ಜನ ಬಯಸ್ತಾ ಇದ್ದಾರೆ. ಇದನ್ನ ನೀವು ಸೆಟ್ರೇಟ್ ಮಾಡಬೇಕು, ಕೋಆರ್ಡಿನೇಷನ್ ಆಗ್ಬೇಕು ಅನ್ನೋದು ತಜ್ಞರ ಪ್ರತ್ಯೇ. ನೀವು ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ತಮ್ಮ ತಾವೇ ತಜ್ಞರು ಅಂತ ಕರ್ಕೊಳ್ಳೋರು ಇದ್ರೆ ಅವ್ರು ಎಲ್ಲಾರ್ದು ಅದು ಯುನಾನಿಮಸ್ ಪ್ರತಿಯೊಬ್ಬರ ಅಭಿಪ್ರಾಯ ಕೋಆರ್ಡಿನೇಷನ್ ಇಂಪ್ರೂವ್ ಆಗ್ಬೇಕು. ಅದಾಗದೆ ಒಟ್ಟಿಗೆ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳು ಸರಿಯಾಗಿ ಸಾಲ್ವ್ ಮಾಡಕ್ ಆಗೋದಿಲ್ಲ ಅನ್ನೋದು. ಅದನ್ನ ಕೈಲಾದಷ್ಟು ಮಟ್ಟಿಗಾದ್ರೂ ನಾವು ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಖಂಡಿತ ಸುಧಾರಣೆ ಅಂತೂ ಆಗತ್ತೆ, ಅಷ್ಟಂತೂ ನಾನು ಸ್ಪಷ್ಟವಾಗಿ ಹೇಳ್ಬಾರ್ದು. ಎಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ತೀವಿ ಅದ್ ನೋಡ್ಬೇಕು. ನಾವು ಮಾಡಿ ನೋಡಿದ್ಮೇಲೆ ನಾವು ರಿಸಲ್ಟ್ ಹೇಳ್ಬೋದು. ಈಗ್ಲೇ ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ನಾವು ಹೇಳಕ್ ಹೋದ್ರೆ ಸುಮ್ನೆ ಅದೆಲ್ಲ ಉತ್ಪ್ರೇಕ್ಷೆಯ ಮಾತು ಮತ್ತು ವಾಸ್ತವಿಕತೆಯಿಂದ ದೂರದ ಮಾತಾಗುತ್ತೆ. ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗಂಭೀರವಾಗಿ ಮತ್ತು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಮಾಡ್ತೇವೆ ಇದನ್ನ ಪರಿಹಾರ ಮಾಡ್ಲಿಕ್ಕೆ. ಸರ್, ಹೇಗಿರುತ್ತೆ ಅಂದ್ರೆ ಎಕ್ಸಿಕ್ಯೂಟಿವ್ ಕಮಿಟಿ ಯಾರು ಹೆಡ್? ಎಲ್ಲರೂ ಈಗ BWSSB MD ಅವರು ಇಲ್ಲೇ ಇದ್ದಾರೆ, BMTC MD ಅವರು ಇರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸಾರಿ ನಾನೇ ಹೇಳ್ಬೇಕಾಗಿತ್ತು ಆರಂಭದಲ್ಲಿ. ಪೊಲೀಸ್ ಕಮಿಷನರ್ ಇಂದ ಹಿಡಿದು ಚೀಫ್ ಕಮಿಷನರ್ ಇಂದ ಹಿಡಿದು ಎಲ್ಲಾ 5 ಕಾರ್ಪೊರೇಷನ್ ಕಮಿಷನರ್ಗಳು ಇರ್ತಾರೆ. ಮೆಟ್ರೋ ಅವರ MD ಇರ್ತಾರೆ, BMTC MD ಇರ್ತಾರೆ, KPT ಬೆಸ್ಕಾಂ MD ಇರ್ತಾರೆ, ಇದರಲ್ಲಿ PDA ಕಮಿಷನರ್ ಇರ್ತಾರೆ. ಈ ತರ KRID ಈಗೇನು ಸಬರ್ಬನ್ ರೈಲ್ ಮಾಡ್ತಾ ಇದ್ದೇವೆ ಅವರ MD, ಫೈರ್ ಡಿಪಾರ್ಟ್ಮೆಂಟ್ ಅವರು DG ಅವರು ಇರ್ತಾರೆ. ಹಾಗೆ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಬೆಂಗಳೂರು ಅವರು ಇರ್ತಾರೆ, ಅಡಿಷನಲ್ ಕಮಿಷನರ್ ಅವರು ಇರ್ತಾರೆ. ಸೊ ಈ ರೀತಿಯಾಗಿ ಬೆಂಗಳೂರು
ಏನು ಯಾರದೆಲ್ಲ ಪ್ರಮುಖ ಪಾತ್ರ ಇದೆ ಎಲ್ಲ ಆ ಇಲಾಖೆಗಳ ಮುಖ್ಯಸ್ಥರುಗಳು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಭಾಗವಾಗಿರ್ತಾರೆ. ಯಾವತ್ತು ಅಸ್ತಿತ್ವ ಬರುತ್ತೆ ಸರ್? ಸರಿ, ಆಲ್ರೆಡಿ ಇದು GBA ಆಕ್ಟ್ ಬಂದಾಗ ಸ್ವಾಭಾವಿಕವಾಗಿ ಇದು ಅಸ್ತಿತ್ವಕ್ಕೆ ಬಂದಿತ್ತು, ಆದ್ರೆ ಅದು ಪೇಪರ್ ಮೇಲೆ ಇತ್ತು. ಈಗ ಮಾರ್ಚ್ ಅಲ್ಲಿ ಹಿಂದೆ ಅವತ್ತು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಔಪಚಾರಿಕ ಸಭೆಯನ್ನ ಮಾಡಿ ಕೆಲವು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಆದ್ರೆ ಇವತ್ತು ಎರಡನೇ ಸಭೆಯನ್ನ ನಾವು ಮಾಡಿದ್ದೇವೆ. ಏನ್ ಸರ್ ಈ ಸಮನ್ವಯತೆ ಸಾಧಿಸೋದಕ್ಕೆ ಕೀ ಚಾಲೆಂಜಸ್ ಈ ಮುಂಚೆ ಅಂತ? ಇದರಲ್ಲಿ ನಮ್ಮ ಅಭ್ಯಾಸಗಳು ಬದಲಾವಣೆ ಆಗ್ಬೇಕು. ಈಗ ನಾವೆಲ್ಲ ಕೂಡ ಏನೋ ಸೋಲೋ ಅಂದ್ರೆ ಸೈಲೋ ಅಂತೀವಲ್ಲ, ಎಲ್ಲ ಸೋಲೋ ಪ್ಲೇಯರ್ಸ್ ಇದೀವಿ. ಎಲ್ಲ ಒಬ್ಬೊಬ್ರು ನಾವು ಇದೆ ಈಗ ಇಲ್ಲ ಹೀರೋಗಳು, ನಾವೆಲ್ಲ ಸಿಂಗಲ್ ಹೀರೋಗಳು. ಆದ್ರೆ ಸಿಂಗಲ್ ಹೀರೋಗಳಾದ್ರೆ ನಾವೆಲ್ಲ ಫೇಲ್ಯೂರ್ ಆಗ್ತೀವಿ. ನಾವು ಟೀಮ್ ಅಲ್ಲಿ ಆಡ್ಬೇಕು. ಒಂದು ಟೀಮ್ ಸಕ್ಸಸ್. ಟೀಮ್ ಅಲ್ಲಿ ಆಡಿದ್ರೆ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ. ಸೋಲೋ ಗೇಮ್ ಆಡಿದ್ರೆ ಅದು ನಾವು ಹೀರೋಗಳಾಗ್ಬೋದು, ಆದ್ರೆ ಜನ ಫೇಲ್ ಆಗ್ತಾರೆ. ಸೊ ಇದಕ್ಕೆ ಅಭ್ಯಾಸ, ನಮ್ಮ ಹಿಂದಿನಿಂದ ನಡೆದು ಬಂದಿರೋ ಅಭ್ಯಾಸ, ಅದೇ ಗುಣ ನಡತೆ, ಇದೇ ಮುಖ್ಯ ಚಾಲೆಂಜ್. ನೀವು ಸಿಸ್ಟಮ್ ಏನ್ ಬೇಕೋ ಚೇಂಜ್ ಮಾಡ್ಬೋದು, ಆದ್ರೆ ಮನುಷ್ಯರು ಹಾಕೊಂಡು ಬಂದಿರುವಂತ ಅಭ್ಯಾಸಗಳನ್ನ ಚೇಂಜ್ ಮಾಡೋದು ಬಹಳ ಕಷ್ಟ. ಎಲ್ಲಾರು ಅವ್ರವ್ರು ನಮ್ದೇ ನಾವು ಸಾಮ್ರಾಜ್ಯ ಕಟ್ಕೊಂಡು ಅದರಲ್ಲಿ ನಾವ್ ಹೇಳ್ದಂಗೆ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇರ್ತೇವೆ. ಅದನ್ನ ಬಿಟ್ಟು ಸಾರ್ವಜನಿಕರ ಹಿತ ಕಾಪಾಡ್ಬೇಕಂದ್ರೆ ನಾವು ಒಬ್ರಿಗೊಬ್ರು ಮಾತಾಡ್ಕೋಬೇಕು, ಕೋಆರ್ಡಿನೇಷನ್ ಮಾಡ್ಬೇಕು ಅಂತ ಬದಲಾವಣೆ, ಪರಿವರ್ತನೆ ಇದೆಯಲ್ಲ, ಅದೇ ಮುಖ್ಯ ಚಾಲೆಂಜ್. ಸೊ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿ ದಾರಿಗೆ ತರಬೇಕಾಗತ್ತೆ. ಅದನ್ನ ಎನೇಬಲ್ ಮಾಡೋದಕ್ಕೆ ಬೇಕಾದಂತ ಬ್ಯಾಕ್ ಎಂಡ್ ಅಲ್ಲಿ ಸಿಸ್ಟಮ್ಸ್ ಕೊಡ್ಬೇಕಾಗತ್ತೆ, ಕೆಲವು ಪ್ರೊಸೀಜರ್ಸ್ ತರಬೇಕು. ನೀವು ರೋಡ್ ಕೆಲಸ ಏನಾದ್ರೂ ರೋಡ್ ಅಗಿಬೇಕು, 6 ತಿಂಗಳ ಮೊದಲೇ ಹೇಳ್ಬೇಕು. ನೀವು ನಾನು 6 ತಿಂಗಳ ಆದ್ಮೇಲೆ ರೋಡ್ ಅಗಿಬೇಕು ಅಂತಿದ್ದೀನಿ ಅಂತ. ಈಗ ಆವಾಗ ಅಟ್ಲೀಸ್ಟ್ ಎಷ್ಟೋ ಕಡೆ ನಮ್ಗೆ ನಿಮ್ಮಂಗೆ ನಮಗೂ ಯಾವಾಗ ತುಂಬಾ ತೀವ್ರ ಬೇಸರ ಆಗುತ್ತೆ ಅಂತ ಹೇಳಿದ್ರೆ, ತಾರ್ ಹಾಕಿ 2 ತಿಂಗಳಿಗೆ ಬರ್ತಾರೆ. ತಾರ್ ಹಾಕೋದ್ ಬಂದು 6 ತಿಂಗಳ ಕೆಲಸ ನಡೀತಾ ಇರುತ್ತೆ. ಜಲ್ಲಿ ಹಾಕಿರ್ತಾರೆ, ಆಯ್ತಾ, ಮಳೆ ಬಂದಿರುತ್ತೆ, ಕೆಲಸ ನಿಂತೋಗಿರುತ್ತೆ. ಆವಾಗ ಬಂದವ್ರಿ ಇಲ್ಲಿ ನಂದು ಒಂದ್ ಪೈಪ್ ಹಾಕ್ಬೇಕ್ರಿ ಅಂತ ಹೇಳಿದ್ರೆ, ತಾರ್ ಹಾಕೋದನ್ನೇ 2 ತಿಂಗಳು ಮುಂದಕ್ಕೆ ಹಾಕಿ ಜನ ಸ್ವಲ್ಪ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಒಂದ್ 2 ತಿಂಗಳು ಮುಂದಕ್ಕೆ ಹಾಕ್ಬೋದು. ಟಾರ್ ಹಾಕಿದ್ರು, ಟಾರ್ ಹಾಕಿ ಆ ಬಿಳಿ ಪಟ್ಟಿ ಒಡೆದು ಒಂದ್ ಲೈಟ್ ಆನ್ ಮಾಡಕ್ ಕಾಯ್ತಾ ಇರ್ತಾರೆ. ಸರ್ ಇಲ್ಲಿ ಈಗ ಪೈಪ್ ಹಾಕ್ಬೇಕು ಸರ್ ಅಂತ ಬಂದು, ಇವಾಗ ಟಾರ್ ಹಾಕಿದೀವಿ ಹೋಗಿ ಅಂತ ಹೇಳಿದ್ರೆ ಅವ್ರಿಗೇನು ಹೋಗ್ತಾರೆ. ಅದ್ರಲ್ಲಿ ಬೇರೆ ಜನ ಬರ್ತಾರೆ, ಸರ್ ನಮ್ಗೆ ಅಲ್ಲಿ ಪೈಪ್ ಹಾಕಕ್ ಬಿಡಿ ಸರ್ ಅಂತ. ಜನನೇ ಬಂದು ಕೇಳ್ತಾರೆ ಪೈಪ್ ಹಾಕಕ್ ಆಗಿರಿ ಅಂತ. ರೋಡ್ ಹಾಳಾದ್ಮೇಲೆ ಜನನೇ ಕಂಪ್ಲೇಂಟ್ ಮಾಡ್ತಾರೆ ರೋಡ್ ಹಾಳಾಗಿದೆ ಅಂತ. ಈ ರೀತಿ ಈಗ ನಾವು ಯಾರನ್ನು ದೂಷಣೆ ಮಾಡಕ್ ಆಗೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಷ್ಟೇ. ನೀವು ಈಗ ಮಾಡಿದ್ ನೀವು ಸರಿನಾ ಅಂತ ಕೇಳಿದ್ರೆ, ನಾವು ಕೇಳಕ್ ಹೋದ್ರೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಸೊ ಅದಕ್ಕೆ ಏನಾದ್ರೂ ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕು. ಹೇಳಿದ ಸರ್ವಿಸ್ ಅಂತೂ ಇಲ್ವೇ ಇಲ್ಲ. ಅಧಿಕಾರಿಗಳು ಸಹಕಾರ ಕೊಡ್ತಾರೆ ಸರ್, ನಂಬಿಕೆ ಇದೆ. ನೋಡಿ, ನಾವು ಪ್ರಯತ್ನ ಮಾಡ್ಬೇಕು. ಫಸ್ಟ್ ಅಧಿಕಾರಿಗಳಲ್ಲಿ 50% ಸಹಕಾರ ಕೊಟ್ಟೇ ಕೊಡ್ತಾರೆ. ಇನ್ನೊಂದು 25% ಸ್ವಲ್ಪ ಅವರಿಗೆ ತೀಕ್ಷ್ಣವಾಗಿ ಹೇಳಿದ್ರೆ ಅವರು ಕೊಡ್ತಾರೆ. ಅಷ್ಟಾದ್ರೆ ಸಾಕಷ್ಟು ಪ್ರಗತಿ ಆಗುತ್ತೆ. ನಾವು ಮೇಲಿಂದ ನಾವು ಕ್ಲಾರಿಟಿ ಕೊಟ್ಟು ಗೈಡೆನ್ಸ್ ಕೊಟ್ಟು ಸ್ವಲ್ಪ ಕಂಟೆಂಟ್ ಮಾಡಿದ್ರೆ ಆಗುತ್ತೆ. ಇಷ್ಟು ವಿಷಯ ಇವತ್ತಿದ್ದು. ಉಳಿದಿದ್ದು ಮತ್ತೆ ಭೇಟಿ. ಸರ್, ಇದು ಫುಟ್ಪಾತ್ದು ಎಷ್ಟು ಇದುವರೆಗೆ ತೆರವಾಗಿದೆ? ನೀವೊಂದು 15,000 ಕಿಲೋಮೀಟರ್ ಅಟ್ಲೀಸ್ಟ್ 2,000 ಕಿಲೋಮೀಟರ್ ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಆಗಿದೆ ಸರ್? ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ, ಮಾಡ್ತೇವೆ ಸರ್. ಕೆಲವೊಂದ್ ಕಡೆ ಅಂದ್ರೆ ಬೀದಿ ವ್ಯಾಪಾರಿಗಳಿಗೆ ಅವ್ರು ಹೇಳ್ತಾರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 20% ರೋಡ್. ಇನ್ನ 80% ರೋಡ್ ಇದೆ. ಅಲ್ಲಿ ಅವರು ಯಾಕೆ ಬೇಕಾದ್ರೂ ಹೋಗಿ ಮಾಡ್ಲಿ, ಅಲ್ಲೇನು ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ. ಮುಖ್ಯ ರಸ್ತೆಗಳು ಎಲ್ಲಿ ಜನ ಓಡಾಡೋರು ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಇದೆ, ಅದನ್ನ ಮಾತ್ರ ನಾವು ಈಗ ಸದ್ಯಕ್ಕೆ ಕೈಗೆತ್ಕೊಂಡಿದ್ದೇವೆ. ಇನ್ನ 80% ರೋಡ್ ಇದೆ, ಅಲ್ಲಿ ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ಅಲ್ಲೇನ್ ನಾವು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಸೊ ನಾವ್ ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಅಷ್ಟೇ ಬಿಟ್ರೆ
ನೀವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಆಗ್ಲೇ 20 ಬಾರಿ ಹೇಳಿದ್ದೀನಿ, ಆದ್ರೆ ನೀವು ಅದ್ಯಾಕೋ ಕೇಳಿಸ್ಕೊಳ್ಳಾರ್ದಂಗೆ ಮತ್ತೆ ಮತ್ತೆ ಕೇಳ್ತೀರಾ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕ್. ಇನ್ನ 80% ಇದೆಯಲ್ಲ, ಆ 20% ಅಲ್ಲೇ ಮಾಡ್ಬೇಕು ಅಂತಂದ್ರೆ ಹೇಗೆ ಇದು? ಹಾಗಾದ್ರೆ 300 ಜನ ಸಾಯ್ತಾರೆ ಒಂದು ವರ್ಷಕ್ಕೆ, ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಸಾವಿರಾರು ಜನ ಕೈ ಕಾಲು ಮುರ್ಕೊಳ್ತಾರೆ, ಸಾವಿರಾರು ಜನ ತಲೆಗೆ ಪೆಟ್ಟು ತಿಂದು ಹಾಸಿಗೆಯಿಂದ ಎದ್ದು ಬದಲಾಗೋದಕ್ಕೆ ಆಗದಂಗೆ ಜೀವನ ಪರ್ಯಂತ ಹಾಸಿಗೆ ಹಿಡಿದಿದ್ದಾರೆ. ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಹಾಗಾದ್ರೆ? ಎರಡನೇದು, ಬೆಂಗಳೂರಿನಲ್ಲಿ ಏನಾದ್ರೂ ಸುಧಾರಣೆ ಆಗ್ಬೇಕಾ ಬೇಡವಾ? ಇಲ್ಲ ಎಲ್ಲ ಹಿಂಗೆ ಇರ್ಬೇಕು ಅಂತ ಹೇಳಿದ್ರೆ ಹಿಂಗೆ ಇಟ್ಬಿಡಿ ಬಿಟ್ಬಿಡಿ. ಹಾಗಾದ್ರೆ ಬೆಂಗಳೂರು ಸುಧಾರಣೆ ಆಗ್ಬೇಕು ಅನ್ನೋಂತ ಕೇಳ್ಬೇಡಿ ನೀವು. ಬೆಂಗಳೂರು ಸುಧಾರಣೆ ಆಗ್ಬೇಕಾದ್ರೆ ನೀವೇ ಮಾತಾಡ್ತೀರಾ, ಪಾದಾಚಾರಿ ಮಾರ್ಗಗಳು ಎಲ್ಲಾನು ಕೂಡ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಜನ ಓಡಾಡಕ್ ಆಗ್ತಾ ಇಲ್ಲ, ಜೀವನ ಹೈರಾಣ ಆಗ್ಬಿಟ್ಟಿದೆ, ಈಗ ಇಷ್ಟು ಮಾತಾಡ್ತೀರಾ. ವಯಸ್ಸಾದವ್ರ ಪರಿಸ್ಥಿತಿ ಏನಾದ್ರು ಯೋಚನೆ ಮಾಡಿದೀರಾ? ಹೆಂಗೆ ಓಡಾಡೋದು ಅವರು? ರೋಡ್ಗೆ ಬಂದು ಏನಾದ್ರೂ ಪಾಪ ಒಂದ್ ಗಾಡಿ ಬಂದು ಟಚ್ ಆದ್ರೆ ವಯಸ್ಸಾದವ್ರ ಪರಿಸ್ಥಿತಿ ಏನ್ ಯೋಚನೆ ಮಾಡಿದೀರಾ? ಇದು ಸುಧಾರಣೆ ಆಗ್ಬೇಕಾ ಬೇಡವಾ? ಬೆಂಗಳೂರಿನ ಬೈಯೋದಕ್ಕೆ ಮಾತ್ರ ಎಲ್ಲರೂ ತಯಾರಿರ್ತಾರೆ, ಏನಾದ್ರೂ ಸುಧಾರಣೆ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ವಿರೋಧ. ಹೀಗಾದ್ರೆ ಹೇಗೆ ಸುಧಾರಣೆ ಮಾಡೋದು? ಎಲ್ಲ ಸರಿ ಇದೆ, ಬೆಂಗಳೂರಲ್ಲಿ ಬಿಟ್ಬಿಡಿ, ಹಿಂಗೆ ಇದ್ದು ಬಿಡೋಣ ಅಂತ ಎಲ್ಲರೂ ಸೇರಿ ಹೇಳಿ ನಾವು ಸುಮ್ಮನೆ ಇರ್ತೀವಿ. ನಮ್ಗೆ ಯಾಕೆ ಇದನ್ನೆಲ್ಲ ನಿಮ್ ಕೈಲಿ ಅವ್ರ ಕೈಲಿ ಬಯಸ್ಕೊಂಡು ಎಲ್ಲ ನಾವು ಅನ್ಪಾಪ್ಯುಲರ್ ಆಗಿ ಯಾಕೆ ನಾವು ಮಾಡ್ಬೇಕು ಇದನ್ನೆಲ್ಲ? ಇದ್ರಲ್ಲಿ ಏನಾದ್ರೂ ನಮ್ಗೆ ಲಾಭ ಇದೆಯಾ? ನಮ್ ವೈಯಕ್ತಿಕ ಏನಾದ್ರೂ ಇದೆಯಾ? ಯಾರ್ದಾದ್ರೂ ಪರ್ಸನಲ್ ಇಂಟ್ರೆಸ್ಟ್ ಒಬ್ಬರದು ಇದೆಯಾ? ಅಥವಾ ರಾಜಕೀಯ ಉದ್ದೇಶ ಇದೆಯಾ? ಏನಿದೆ ಇದರಲ್ಲಿ ಹೇಳಿ? ಯಾಕೆ ಮಾಡ್ತಾ ಇದ್ದೀವಿ? ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ, ಸುಪ್ರೀಂ ಕೋರ್ಟ್ ಇದನ್ನ ಮಾಡ್ಬೇಕು ಅಂತ ಹೇಳಿದೆ. ಇಷ್ಟು ಇದ್ರೂ ಕೂಡ ನೀವು ನಮ್ಮನ್ನೇ ಪ್ರಶ್ನೆ ಮಾಡಿದ್ರೆ ನಾನು ಏನ್ ಹೇಳ್ಬೇಕು? ಹೇಳಿದ್ದನ್ನೇ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ಏನಾದ್ರೂ ನಮ್ದು ಸ್ವಾರ್ಥ ಇದೆಯಾ? ನಮ್ ಲಾಭ ಇದೆಯಾ? ಜನಗಳ ಹತ್ರ ಬಯಸ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ದೀವಿ? ಸಾರ್ವಜನಿಕರ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ನೀವೆಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಕೇಳಿದ್ರೆ ಟಾಪ್ 5 ಇಶ್ಯೂಸ್ ಅಲ್ಲಿ ಗಾರ್ಬೇಜ್ ಒಂದು ಇಶ್ಯೂ, ವಾಟರ್ ಒಂದು ಇಶ್ಯೂ, ಪಾದಾಚಾರಿ ಮಾರ್ಗಗಳಲ್ಲಿ ಓಡಾಡೋದು ಕೂಡ ಒಂದು ಇಶ್ಯೂ ಇದೆ. ಟಾಪ್ 5 ಇಶ್ಯೂ ಅಲ್ಲಿ ಇದೆ. ಬೆಂಗಳೂರಿನ 5 ಪ್ರಮುಖ ವಿಷಯಗಳಲ್ಲಿ ಪಾದಾಚಾರಿ ಮಾರ್ಗದಲ್ಲಿ ಓಡಾಡುವಂತಹದ್ದು ಕೂಡ 5ರಲ್ಲಿ ಒಂದು ಮುಖ್ಯ ಇಶ್ಯೂ. ಜನಗಳನ್ನ ಕೇಳಿದಾಗ ಜನಗಳಿಂದ ಬಂದಿರೋ ಅಭಿಪ್ರಾಯ, ಅದರಲ್ಲಿ ಒಂದನ್ನ ಏನಾದ್ರೂ ಸಾಲ್ವ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನ ಜನ ಸ್ವೀಕರಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ, ಒಂದು ದಯವಿಟ್ಟು ನಾನು ನಿಮ್ಮಲ್ಲಿ ನಿವೇದನೆ ಮಾಡುವಂತಹದ್ದು, ಬೆಂಗಳೂರು ನಿಮ್ಗೆ ನಮ್ಗೆ ಎಲ್ಲರಿಗೂ ಆಶ್ರಯ ಕೊಟ್ಟಿದೆ, ಬೆಂಗಳೂರು ನಮ್ಗೆ ಜೀವನ ಕೊಟ್ಟಿದೆ. ಬೆಂಗಳೂರು ಜೀವಂತವಾಗಿದ್ರೆ ನಾವು ಜೀವಂತವಾಗಿರ್ತೀವಿ. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಭವಿಷ್ಯ ದಿನೇ ದಿನೇ ಕುಗ್ಗಿದ್ರೆ ನಿಮ್ಗೂ ನಮ್ದು ಭವಿಷ್ಯನೂ ಕೂಡ ಕುಗ್ಗುತ್ತೆ. ಅದಾಗೋದಕ್ಕೆ ಮೊದಲು ಬೆಂಗಳೂರನ್ನ ಸುಧಾರಣೆ ಮಾಡಬೇಕು ಅನ್ನೋದು ಸಂಕಲ್ಪ ಅಷ್ಟೇ. ಆದ್ರೆ ಇವತ್ತು ಕೆಲವರು ಆದ್ರೆ ಸಾರ್ವಜನಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಸಪೋರ್ಟ್ ಇದೆ. ಅದಕ್ಕೆ ನಾನು ಅವ್ರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾರ್ಯಾರು ಪಬ್ಲಿಕ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಧನ್ಯವಾದ. ಸುಮಾರು ಜನ ನೀವು ಕೆಲವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲವರು ಹಂಗೆ ಕೆಲವರು ಹಿಂಗೆ ಎಲ್ಲ ಹೇಳಿದ್ದೀರಾ. ಆದ್ರೆ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇರೋರು ಇದ್ದಾರೆ, ಅವ್ರಿಗೆ ನಮ್ದು ಮತ್ತೊಮ್ಮೆ ಧನ್ಯವಾದ. ಆದ್ರೆ ಇದು ಹೊರತುಪಡಿಸಿ ನಾನು ಹೇಳೋದಾದ್ರೆ ಇದು ಹೆಂಗೆ ಅಂದ್ರೆ, ನಾವೇನಾದ್ರೂ ಮಾಡಿದ್ರೂ ತಪ್ಪು, ಏನು ಮಾಡದೆ ಹೋದ್ರೂ ತಪ್ಪು. ಇದು ನ್ಯಾಯನ ಅನ್ನೋದನ್ನ ನೀವು ವಿಚಾರ ಮಾಡಿ. ಫುಟ್ಪಾತ್ ವ್ಯಾಪಾರಿಗಳಿಗೆ ಇದು ನಾವು ಮಾಡ್ತಾ ಇರೋದು ಎಲ್ಲ ಕಾನೂನು ಪ್ರಕಾರ ಇದ್ರೂ ಕೂಡ, ಕಾನೂನು ಪ್ರಕಾರವಾಗಿ ಮಾಡಿದ್ರು ಕೂಡ ಕಾನೂನು ವಿರುದ್ಧವಾಗಿ ಮಾಡೋದು ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತ ಹೇಳಿದ್ರೆ, ಏನಾದ್ರೂ ಮಾಡಿದ್ರೇನು ತಪ್ಪು, ಮಾಡದೆ ಹೋದ್ರೂ ತಪ್ಪು. ಬೆಂಗಳೂರು ಸುಧಾರಣೆ ಮಾಡ್ಬೇಕು, ಮಾಡ್ಲಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತೀರಾ, ಮಾಡಕ್ ಹೋದ್ರೆ ಟೀಕೆ ಮಾಡ್ತೀರಾ. ಯಾರೋ ನಿನ್ನೆ ಕೇಳ್ತಾ ಇದ್ರು, ನಿಮ್ಮ ಬಿಜೆಪಿಯವರು ಅಲ್ಲಿ ಆ ತರ ಈ ತರ ಮಾತಾಡಿದ್ರು ಅಂತ. ಮುಖ್ಯಮಂತ್ರಿಗಳು ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧ ಕಾನ್ಫರೆನ್ಸ್ ಹಾಲು 334 ಕಾನ್ಫರೆನ್ಸ್ ಹಾಲ್ ಅಲ್ಲಿ ಎಲ್ಲಾ ಬೆಂಗಳೂರಿನ MLAಗಳನ್ನ MP ಮೀಟಿಂಗ್ ಕರೆದಿದ್ರು. ನಿಮ್ಗೆ ನಾನು ಪ್ರೊಸೀಡಿಂಗ್ಸ್ ಕೊಡ್ತೇನೆ.
ಪ್ರೊಸೀಡಿಂಗ್ಸ್ ನಿಮ್ ಜೊತೆ ಶೇರ್ ಮಾಡ್ತೇನೆ. ಆವತ್ತು ಎಲ್ಲಾ ಪಾರ್ಟಿ MLAಗಳು, MP ಗಳು, ಇನ್ಕ್ಲೂಡಿಂಗ್ ಬಿಜೆಪಿ MLAs, MLCs ಎಲ್ಲರೂ ಒಕ್ಕೊರಲಿನಿಂದ ಕೈ ಎತ್ತಿ ಮುಖ್ಯ ರಸ್ತೆಗಳಲ್ಲಿ ಇದನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ಕೆಲವು ನಾವು ಹೇಳಿದ್ದು ಒಂದು ವಿಷಯ ಸ್ಪಷ್ಟವಾಗಿದ್ರೂ ಕೂಡ ಯಾಕೋ ಸ್ಪಷ್ಟತೆ ಇಲ್ಲದ ಹಾಗೆ ಕಾಣುತ್ತೆ ಒಂದೊಂದು ಬಾರಿ. ಮಾರ್ಚ್ ಅಲ್ಲಿ ಆದಂತಹ ಸಭೆಯಲ್ಲಿ ಡೇಟ್ ಕೊಡ್ತೇನೆ, ಒಂದು ಸ್ವಲ್ಪ ದಿನ ನಾನು ರೆಸಲ್ಯೂಷನ್ ನಿಮ್ಗೆ ಶೇರ್ ಮಾಡ್ತೇನೆ. ಎಲ್ಲಾ ಪಕ್ಷದವರು, ನಾನು ಯಾವ ಪಕ್ಷಕ್ಕೂ ಬೆರಳು ತೋರಿಸ್ತಾ ಇಲ್ಲ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಶಾಸಕರು, ಸಂಸದರು ಕೈ ಎತ್ತಿ ಒಕ್ಕೊರಲಿನಿಂದ ಸರ್ಕಾರ ಇದನ್ನ ಎನ್ಫೋರ್ಸ್ ಮಾಡಬೇಕು, ಪಾದಾಚಾರಿ ಮಾರ್ಗಗಳನ್ನ ಜನ ಓಡಾಡೋದಕ್ಕೆ ತೆರವು ಮಾಡಿ ಕೊಡಬೇಕು ಅಂತ ಹೇಳಿ ನಿರ್ಣಯ ಆಗಿದೆ, ಸರ್ವಾನುಮತದ ನಿರ್ಣಯ. ಅದನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಸರ್, ಅನುಷ್ಠಾನ ಮಾಡ್ತಾ ಇದ್ದೇವೆ. ಸರ್ವಾನುಮತದ ನಿರ್ಣಯವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇಷ್ಟು ತಮ್ಮ ಗಮನಕ್ಕೆ. ಇನ್ನು ಉಳಿದಿದ್ದು ನಿಮ್ಗೆ ಸರ್ ಖಾಲಿ ನಿವೇಶನಗಳಲ್ಲಿ ಪಾರ್ಕಿಂಗ್ಗೆ ಸರ್ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.